ಸಾಲಗಳ ವಿಚಾರದಲ್ಲಿ ಬಹಳ ಪ್ರಾಮುಖ್ಯತೆ ಹೊಂದಿರ್ತದೆ. ಸೊ ಪರಮೋಚ್ಚ ಸ್ಥಿತಿಯಲ್ಲಿ ಬುಧ ಅಂತಂದ್ರೆ ಷಷ್ಠದಲ್ಲಿ ರವಿ ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ದಯವಿಟ್ಟು ಈ ವಿಚಾರದಲ್ಲಿ ಗಮನ ಹರಿಸಬೇಕು ನೀವು ಮೇಷರಾಶಿಯರು. ಇದು ಬಹಳ ಯೋಚನೀಯ ವಿಚಾರ, ಶೋಚನೀಯ ವಿಚಾರ. ಓಂ ಗಂ ಗಣಪತಗೆ ನಮಃ. ಓಂ ಗುಂ ಗುರುಭ್ಯೋ ನಮಃ. ಗುರವೇ ರಾಘವೇಂದ್ರಾಯ ಭಾರತೀಯತಗೆ ನಮಃ. ಗುರುಭ್ಯೋ ನಮಃ. ಓಂ ಯೋ ಮಾಗ್ನೆ ಭಾಗಿನಗಂ ಸಂತಮಥಾ ಭಾಗಂಚಿಕೀರ್ಷತಿ ಅಭಾಗಮಗ್ನೆ ತಂಕುರು ಮಾಮಗ್ನೆ ಭಾಗಿನಂಕುರು ಭಾಗ್ಯದೇವತಾಯೈ ನಮಃ. ಮೇಷರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಬಹಳ ಪ್ರಮುಖವಾಗಿ ಮೇಷರಾಶಿಯವರಿಗೋಸ್ಕರ ಅಕ್ಟೋಬರ್ ತಿಂಗಳ ಮಾಸ ಭವಿಷ್ಯವನ್ನು ಕೊಡ್ತಾ ಇದ್ದೇನೆ. ಈ ಬಾರಿ ಶುಭ ವಿಚಾರ, ಎಚ್ಚರಿಕೆ ಎರಡು ಮಿಶ್ರಣ ಮಾಡಿ ಒಂದೇ ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ. ಸೊ ಪ್ರತಿಯೊಬ್ಬ ಮೇಷರಾಶಿಯವರಿಗೂ ವಿಡಿಯೋ ರೀಚ್ ಆಗಬೇಕಾದ್ರೆ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಹಾಗೂ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್, ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಅಕ್ಟೋಬರ್ ತಿಂಗಳ ಗ್ರಹ ಸ್ಥಿತಿಗಳನ್ನು ಹೇಳೋದಾದ್ರೆ, ಅಕ್ಟೋಬರ್ 10ನೇ ತಾರೀಕು ತುಲಾ ರಾಶಿಗೆ ಬುಧ ಗ್ರಹ ಹೋಗ್ತಾನೆ. ನಿಮ್ಮ ತೃತೀಯ ಷಷ್ಠ್ಯಾಧಿಪತಿ ಸಪ್ತಮಕ್ಕೆ ಬರ್ತಾನೆ. ಅಕ್ಟೋಬರ್ 12ನೇ ತಾರೀಕು ವೃಶ್ಚಿಕ ರಾಶಿಗೆ ಶುಕ್ರ ಗ್ರಹನ ಸಂಚಾರ. ಅಕ್ಟೋಬರ್ 17ನೇ ತಾರೀಕು ತುಲಾ ರಾಶಿಗೆ ರವಿಗ್ರಹದ ಸಂಚಾರ. ಅಕ್ಟೋಬರ್ 20ನೇ ತಾರೀಕು ಕರ್ಕಾಟಕ ರಾಶಿಗೆ ಕುಜಗ್ರಹ ಸಂಚಾರ. ಬಹಳ ಅದು ಕರ್ಕದಲ್ಲಿ ಕುಜ ಅಂದ್ರೆ ಎಷ್ಟು ಒಳ್ಳೇದಲ್ಲ. ನಿಮ್ಮ ರಾಶ್ಯಾಧಿಪತಿ ಹೌದು ಮೇಷರಾಶಿಗೆ. ಇನ್ನು 29ನೇ ತಾರೀಕು ವೃಶ್ಚಿಕಕ್ಕೆ ಬುಧ ಅನ್ನೋದು ಇಡೀ ಮಾಸನೇ ಮುಗಿದೋಗಿರ್ತದೆ ಅಷ್ಟೊತ್ತಿಗೆ. ಸೊ ಅದಷ್ಟು ನಾವು ಇಂಪಾರ್ಟೆಂಟ್ ಆಗಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಪ್ರಮುಖವಾಗಿ ಈ ಒಂದು 4 ಸಂಚಾರಗಳನ್ನು ಇಟ್ಟುಕೊಂಡು ನಾವು ಮಾಸ ಭವಿಷ್ಯವನ್ನು ನೋಡಬೇಕಾಗ್ತದೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಒಂದೊಂದಾಗಿ ಬರೋಕ್ಕೋದ್ರೆ ಬುಧ ಗ್ರಹನ ಸಂಚಾರವನ್ನು ಗಮನಿಸಬೇಕು. ನೋಡಿ, ಅಕ್ಟೋಬರ್ 10ನೇ ತಾರೀಕು ಅಥವಾ ಇಡೀ ಅಕ್ಟೋಬರ್ ತಿಂಗಳು ನಿಮಗೆ ಸಾಲಗಳ ವಿಚಾರದಲ್ಲಿ ಬಹಳ ಪ್ರಾಮುಖ್ಯತೆ ಹೊಂದಿರ್ತದೆ. ಯಾಕೆಂದ್ರೆ 6ನೇ ಮನೆಯಲ್ಲಿ 10ನೇ ತಾರೀಕು ತನಕ ಬುಧ ಇರ್ತಾನೆ. ಅದರ ಸ್ವಸ್ಥಾನ ಆದ ಒಂದು ಅಂದ್ರೆ ಸ್ವಸ್ಥಾನ ಅಂದ್ರೆ ಅದು ಕನ್ಯಾ ರಾಶಿ ಆದ್ರಿಂದ ಪರಮೋಚ್ಚ ಸ್ಥಿತಿಯಲ್ಲಿ ಬುಧ ಗ್ರಹ ಇರ್ತಾನೆ. ಸೊ ಪರಮೋಚ್ಚ ಸ್ಥಿತಿಯಲ್ಲಿ ಬುಧ ಅಂತಂದ್ರೆ ಷಷ್ಠ್ಯಾಧಿಪತಿ ಬೇರೆ ಅವನು ಅಂತಂದಾಗ ನಿಮಗೆ ಸಾಲಗಳ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಪ್ರಾಮುಖ್ಯತೆ ಬಂದ್ಬಿಡುತ್ತದು. ಸೊ ಸಾಲ ಕೊಡೋದಾದ್ರೂ ಆಯ್ತು, ಸಾಲ ತಗೊಳ್ಳೋದಾದ್ರೂ ಆಯ್ತು, ಸಾಲ ಕೊಡಿಸೋದಾದ್ರೂ ಆಯ್ತು. ಇದು 3ರಲ್ಲೂ ನೀವು ಇರ್ತೀರಾ ಅಂತ ಅರ್ಥ. 3ರಲ್ಲಿ ಯಾವ್ದು ಬೇಕಾದ್ರೂ ಇಗ್ನೈಟ್ ಆಗ್ಬಿಡ್ಬೋದು ಅಕ್ಟೋಬರ್ ತಿಂಗಳಲ್ಲಿ. ಬಟ್ ನಾನು ಸಾಲ ದಯವಿಟ್ಟು ಕೊಡಿಸ್ಬೇಡಿ ಅಂತ ಹೇಳ್ತೀನಿ. ಸಂಬಂಧ ತಗೊಂಡವರು ನೀವಲ್ಲ, ಕೊಟ್ಟವರು ನೀವಲ್ಲ. ಕೊಡಿಸಿದ ಮಾತ್ರಕ್ಕೆ ಮಧ್ಯದಲ್ಲಿ ಆಮೇಲೆ ಸಿಗಾಕೊಬೇಕಾಗತ್ತೆ. ಸಾಲ ಕೊಡ್ಸೋಕ್ಕೆಲ್ಲ ಹೋಗಬೇಡಿ. ಇನ್ನು ಸಾಲ ತೆಗೆದುಕೊಳ್ಳೋ ವಿಚಾರ ಬಂದರೆ, ಈಗ ನೀವು ಹೋಮ್ ಲೋನ್ ಬೇಕು ಅಂತಾದರೆ ಅಥವಾ ಎಜುಕೇಷನ್ ಲೋನು, ಬಿಸ್ನೆಸ್ ಲೋನು, ಈ ಥರ ಬಹಳ ಪ್ರಮುಖವಾದಂತಹ ಲೋನ್ಗಳನ್ನು ಮಾತ್ರ ಅಪ್ರೋಚ್ ಆಗಿ ತುಂಬ ಈಸಿಯಾಗಿ ಸ್ಯಾಂಕ್ಷನ್ ಆಗುತ್ತೆ. ಮೇಷರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಲೋನ್ಗಳು ಬೇಗ ಸ್ಯಾಂಕ್ಷನ್ ಆಗುತ್ತೆ. ಸೊ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ, ಆಯ್ತಾ. ಬಟ್ ಅನಾವಶ್ಯಕ ಸಾಲಗಳಿಗೂ ಅದು ದೂಡು ಬಿಡಬಹುದು. ಅಂದ್ರೆ ಆ ಲಿಮಿಟ್ ಕ್ರಾಸ್ ಆಗ್ದಂಗೆ ನೋಡ್ಕೊಳ್ಳಿ. ಕ್ರೆಡಿಟ್ ಕಾರ್ಡ್ ಇದೆಯಲ್ಲ ಅಂತ ಉಜ್ಬಿಟ್ಟ, ಪ್ರೀ ಅಪ್ರೂವ್ಡ್ ಲೋನ್ ಇದೆ ಅಂತ ತಗೊಂಡ್ಬಿಟ್ಟ, ಏನು ಎತ್ತ ಬಡ್ಡಿ ಗಿಡ್ಡಿ ನೋಡಿಲ್ಲ, ಸುಮ್ಮನೆ ಹೆಂಗಿದ್ರು ಇದೆ ಅಂತ ತಗೊಂಡ್ಬಿಡೋದು ಸುಮ್ಮನೆ. ಈಗಂತೂ ಆ್ಯಪ್ಗಳು ಹಿಂಗೆ ಒತ್ಬಿಟ್ರೆ ಬಂದ್ಬಿಡುತ್ತೆ ದುಡ್ಡು. ಸೊ ಆದ್ದರಿಂದ ಅದ್ರ ಬಗ್ಗೆ ತೀರಾ ಬಹಳ ಎಚ್ಚರಿಕೆಯನ್ನು ವಹಿಸಿ. ಪ್ಲಸ್ ಪಾಯಿಂಟ್ ಏನು ಅಂದರೆ ಸಾಲದ ಅವಶ್ಯಕತೆ ಇರೋರಿಗೆ ಸಾಲ ಸಿಗುತ್ತೆ. ನೆಗೆಟಿವ್ ಪಾಯಿಂಟ್ ಏನು ಅಂತಂದರೆ ಸುಮ್ಮನೆ ಸಾಲ ಸಿಕ್ಬಿಡುತ್ತೆ, ಅನಾವಶ್ಯಕ ಸಾಲಗಳಲ್ಲಿ ಸಿಗಾಕೊಳ್ಳುವ ಸಾಧ್ಯತೆ ಇರುತ್ತೆ. ಸೊ ಇದೆರಡರ ಮಧ್ಯೆ ನೀಟಾಗಿ ನೀವು ತೂಗಿಸ್ಕೊಂಡು ನಡಿಬೇಕಾಗುತ್ತೆ. ದಯವಿಟ್ಟು ಈ ವಿಚಾರದಲ್ಲಿ ಪ್ರತಿ ದಿವಸ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ಕೊಳ್ಳಿ. ಹಸಿರು ವಸ್ತ್ರದಲ್ಲಿ ಹೆಸರು ಕಾಳು ದಾನ ಮಾಡ್ಕೊಳ್ಳಿ. ಖಂಡಿತವಾಗಿ ಅನುಕೂಲವಾಗಲಿ, ಒಳ್ಳೆಯದಾಗಲಿ. ನೆಕ್ಸ್ಟು ವೃಶ್ಚಿಕ ರಾಶಿಗೆ ಶುಕ್ರ ಗ್ರಹ ಅಕ್ಟೋಬರ್ 12ನೇ ತಾರೀಕು ಬರ್ತಾನೆ. ಅಕ್ಟೋಬರ್ 12ನೇ ತಾರೀಕು ವೃಶ್ಚಿಕ ರಾಶಿಗೆ ಶುಕ್ರ ಬಂದರೆ ಶುಕ್ರನ ಪೂರ್ಣ ದೃಷ್ಟಿ ನಿಮ್ಮ ಧನಸ್ಥಾನದ ಮೇಲೆ ಇರ್ತದೆ. ಅಂದರೆ ನಿಮ್ಮ ಸಪ್ತಮಾಧಿಪತಿ ಸಪ್ತಮದಿಂದ ಅಷ್ಟಮಕ್ಕೆ ಬಂದ ಯಾರು ಶುಕ್ರ ಗ್ರಹ. ಆದರೆ ಅಷ್ಟಮಕ್ಕೆ ಬಂದರೂ ಶುಕ್ರನ ಪೂರ್ಣ ದೃಷ್ಟಿ ನಿಮ್ಮ ಧನಸ್ಥಾನದ ಮೇಲೆ, ಕುಟುಂಬ ಸ್ಥಾನದ ಮೇಲೆ ಇರ್ತದೆ. ಅದರಿಂದ ಅಷ್ಟಮಕ್ಕೆ ಶುಕ್ರ ಹೋದ ಅನ್ನುವ ಚಿಂತೆ, ತುಂಬ ದುಃಖ ಅವಶ್ಯಕತೆ ಇಲ್ಲ. ಮೇಷರಾಶಿಯರಿಗೆ ಒಂದು ಲೆಕ್ಕದಲ್ಲಿ ಅನುಕೂಲವೇ, ಅಂದರೆ ದುಡ್ಡಿನ ವಿಚಾರದಲ್ಲಿ. ಅಂದರೆ ಅಕ್ಟೋಬರ್ 12ನೇ ತಾರೀಕಿನ ನಂತರ ಸ್ವಲ್ಪ ದುಡ್ಡಿನ ವಿಚಾರದಲ್ಲಿ ಅನುಕೂಲ ಆಗುತ್ತೆ ಮೇಷರಾಶಿಯವರಿಗೆ, ಆಯ್ತಲ್ವಾ. ಅದರಲ್ಲೂ ಕುಟುಂಬದವ್ರ ವಿಚಾರದಲ್ಲಿ ಸ್ವಲ್ಪ ಕೌಟುಂಬಿಕವಾಗಿ ನಮ್ಮ ಫ್ಯಾಮಿಲಿನಲ್ಲೇ ನಿಮ್ಗೆ ಸ್ವಲ್ಪ ದುಡ್ಡು ಬರೋಂಗಿದ್ರೆ ಅದೆಲ್ಲ ದುಡ್ಡು ಬರ್ತಕ್ಕಂಥ ವಿಚಾರಗಳಿರಬಹುದು. ಅದರಲ್ಲೆಲ್ಲ ಖಂಡಿತವಾಗಿ ಅನುಕೂಲ ಆಗುತ್ತೆ. ಆಮೇಲೆ ಯಾವ್ದಾದ್ರು ಆರೋಗ್ಯ ಬಾಧೆಗಳಿದ್ದು
ದುಡ್ಡಿಲ್ಲ ಅನ್ನುವ ಒಂದೇ ಕಾರಣಕ್ಕೆ ನೀವು ಟ್ರೀಟ್ಮೆಂಟ್ ತಗೊಂಡಿಲ್ಲ, ದುಡ್ಡಿಲ್ಲ ಅನ್ನುವ ಒಂದೇ ಕಾರಣಕ್ಕೆ ನೀವು ಏನು ಯಾವುದೇ ಔಷಧೋಪಚಾರಗಳು ಮಾಡ್ತಾ ಇಲ್ಲ ಅಂತಂದರೆ ಅಕ್ಟೋಬರ್ 12ನೇ ತಾರೀಕು ನಂತರ ನಿಮ್ಮ ಎಲ್ಲ ವೈದ್ಯಕೀಯ ಚಿಕಿತ್ಸೆಗಳಿಗೆ ನಿಮಗೆ 100% ದುಡ್ಡಿನ ವ್ಯವಸ್ಥೆ ಆಗುತ್ತೆ. ಖಂಡಿತ ಔಷಧೋಪಚಾರಗಳು ಆಮೇಲೆ ಏನೇನು ಅವಶ್ಯಕತೆ ಇದೆ ಅದನ್ನೆಲ್ಲ ಖಂಡಿತ ಮಾಡಿಸ್ಕೊಳ್ಳಿ. ಮೆಡಿಕಲ್ ಇದೆಲ್ಲ ನಿಮಗೆ ಅಕ್ಟೋಬರ್ 12ನೇ ತಾರೀಕು ನಂತರ ಸಿಗುತ್ತೆ. ಇವತ್ತಲ್ವ ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನೋಡೋಣ ಅಂತ ಬಿಟ್ಬಿಡೋ ಅವಶ್ಯಕತೆ ಇಲ್ಲ, ಇವತ್ತಲ್ವಾ. ಇನ್ನು ಅಕ್ಟೋಬರ್ 12ನೇ ತಾರೀಕಿನ ತನಕ ಈ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ, ಅಥವಾ ದೂರ ಪ್ರಯಾಣ ಹೋಗಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೆ, ವಿದೇಶ ಪ್ರಯಾಣ ಹೋಗಬೇಕು ಅಂದ್ಕೊಂಡಿರ್ತಕ್ಕಂಥವ್ರಿಗೆಲ್ಲ ಅಕ್ಟೋಬರ್ 12ರ ತನಕ ತುಂಬ ಅವಕಾಶಗಳು ಜಾಸ್ತಿ ಇರ್ತದೆ. ಅದರ ಸದುಪಯೋಗ ಪಡಿಸ್ಕೊಳ್ಳಿ. ಅದರ ನಂತರ ನಾನು ಈಗ ಹೇಳದಂಥ ಮಿಕ್ಕಿದಂಥ ನಿಮ್ಮ ಆರ್ಥಿಕ ಬಾಧೆಗಳು ಪರಿಹಾರ ಮಾಡ್ಕೊಳ್ಳೋಕೆ ಶುಕ್ರನ ಒಂದು ಅನುಗ್ರಹವನ್ನ ಪಡಿಬೇಕಾಗ್ತದೆ. ಖಂಡಿತವಾಗಿ ಅನುಕೂಲ ಆಗುತ್ತೆ. ಶುಕ್ರನ ಒಂದು ವಿಶೇಷ ಬಲ ಸಿಗ್ಬೋದು ನಿಮ್ಗೆ, ಆಯ್ತಾ. ನೆಕ್ಸ್ಟ್ ಇದು ಸ್ವಲ್ಪ ಸಮಸ್ಯೆ ಚಿಂತಾದಾಯಕ ವಿಚಾರ ಏನಪ್ಪ ಅಂದ್ರೆ, ಅಕ್ಟೋಬರ್ 17ನೇ ತಾರೀಕಿಂದ ತುಲಾ ರಾಶಿಗೆ ರವಿ ಬರ್ತಾನೆ. ಅಕ್ಟೋಬರ್ ತಿಂಗಳ ಮೊದಲ 15 ದಿನಗಳು ನಿಮಗೆ ಆಕ್ಚುಲಿ ಅನುಕೂಲಕರ. ಯಾವ ರೀತಿಯಲ್ಲಿದೆ ಅಂದ್ರೆ, ರವಿಯಿಂದ ಅನುಕೂಲ ಇತ್ತು ಅಕ್ಟೋಬರ್ 17ನೇ ತಾರೀಕು ತನಕ. ಅಕ್ಟೋಬರ್ 17ನೇ ತಾರೀಕು ನಂತರ ರವಿ ನೀಚ ಸ್ಥಿತಿಗೆ ಹೋಗ್ಬಿಡ್ತಾನೆ. ಸೊ ಇಲ್ಲೇನಾಗ್ಬಿಡುತ್ತೆ ಅಂತಂದ್ರೆ, ಷಷ್ಠದಲ್ಲಿ ರವಿ ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ಅಲ್ಲಿಗೆ 17ನೇ ತಾರೀಕಿನ ತನಕ ಅದ್ಭುತವಾದ ಫಲಗಳನ್ನ ನಿಮಗೆ ಕೊಡುವ ರವಿ 17ನೇ ತಾರೀಕಿನ ನಂತರ ನೀಚ ಸ್ಥಿತಿಗೆ ಹೋಗ್ಬಿಡ್ತಾನೆ. ಸೊ ರವಿ ಗ್ರಹ ಯಾರು? ಮೇಷರಾಶಿಯವರಿಗೆ ಪಂಚಮಾಧಿಪತಿ. ಸೊ ನಾನು ನಿಮಗೆ ಹೇಳ್ತಕ್ಕಂಥದ್ದು, ನೀವು ಯಾವುದೋ ಒಂದಿಷ್ಟು ಕೆಲಸಗಳಿಗೆ ಕೈ ಹಾಕ್ಬಿಟ್ಟಿರ್ತೀರಾ ಅನ್ಕೊಳ್ಳಿ. ಸರ್ ಇದೊಂದು ಇಂಪಾರ್ಟೆಂಟ್ ಕೆಲಸ ಅಕ್ಟೋಬರಲ್ಲಿ ಆಗಲೇಬೇಕಿದು ಅನ್ನೋ ರೀತಿಯಾದ ಯಾವ್ದಾದ್ರು ಕೆಲಸಗಳಿಗೆ ಕೈ ಹಾಕಿದಿರಾ, ಯಾವುದೋ ಒಂದು ಜಮೀನಿಗೆ ಕೈ ಹಾಕಿದಿರಾ, ಅಥವಾ ಯಾವುದೋ ಒಂದು ಯಾವುದೋ ಒಂದು ವ್ಯವಹಾರಗಳಿಗೆ ಕೈ ಹಾಕಿದ್ದೀರಾ, ಅಥವಾ ಯಾವುದೋ ಒಂದು ಏನೇ ಕೆಲಸಗಳಿಗೆ ನೀವು ಕೈ ಹಾಕಿದ್ದೀರಾ ಅಂತಂದ್ರೂ ಸ್ಟಾರ್, ನಾನು ಮೇಷರಾಶಿ ಗುರುಗಳೇ, ನಾವು ಇದನ್ನ ಒಂದು ಕೆಲಸ ಕೈ ಹಾಕ್ತಾ ಇದ್ದೀವಿ, ಸೊ ಇದು ಬೇಗ ಆಗ್ಬಿಡ್ಬೇಕು, ಇದು ಎಳೆದಾಡಬಾರ್ದು ಇದು ಕೆಲಸ ಅಂತಂದ್ರೆ 17ರ ಒಳಗಡೆ ಮುಗಿಸ್ಕೋಬೇಕು. 17ನೇ ತಾರೀಕು ದಾಟಿತು ಅಂತಂದ್ರೆ ಮೇಷರಾಶಿಯವರು ಕೈ ಹಾಕದ ಯಾವ ಕೆಲಸಗಳು ಸಹ 1 ತಿಂಗಳ ತನಕ ಆಗಲ್ಲ. ಅಂದ್ರೆ ನವೆಂಬರ್ 17ರ ತನಕ, ನವೆಂಬರ್ 15 16ನೇ ತಾರೀಕಿನ ತನಕನೂ ಆಗಲ್ಲ. ಸೊ ಅದರಿಂದ ದಯವಿಟ್ಟು ಈ ವಿಚಾರದಲ್ಲಿ ಗಮನ ಹರಿಸಬೇಕು ನೀವು ಮೇಷರಾಶಿಯವರು. ನಿಮ್ದೇನೇ ಇಂಪಾರ್ಟೆಂಟ್ ಕೆಲಸಗಳಿದ್ರು ಸಹ ಅಕ್ಟೋಬರ್ 17ರ ಒಳಗೆ ನೀವು ಮುಗಿಸ್ಕೊಂಡ್ಬಿಡ್ಬೇಕು. ಅದರ ನಂತರ ಬಹಳ ಕಷ್ಟ. ಇನ್ನೂ ಅಂತ ಹೇಳ್ತೀವಿ, ಸಂತಾನ ಇಲ್ಲದವರು ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಅಕ್ಟೋಬರ್ 17ರ ಒಳಗಡೆ ಸಂತಾನಕ್ಕೆ ಮಾಡುವ ಪ್ರಯತ್ನಗಳು ತುಂಬಾ ಯಶಸ್ವಿ ಆಗುತ್ತೆ. 17ರ ನಂತರ ಆದ್ರೆ ಅಷ್ಟು ಯಶಸ್ವಿ ಆಗುವ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಎರಡನೇದಾಗಿ ಅಕ್ಟೋಬರ್ 17ರ ನಂತರ ಸ್ವಲ್ಪ ನಿಮ್ಮ ಮಕ್ಕಳು ನಿಮಗೆ ಎದುರುತ್ತರ ಕೊಡ್ತಕ್ಕಂಥದ್ದು, ಏನೋ ಮಕ್ಕಳು, ನಾನು ಈಗ ಸ್ವಲ್ಪ ಸ್ಕೂಲು ಕಾಲೇಜ್ ಹೋಗ್ತಿರೋ ಮಕ್ಕಳಾದ್ರೆ ಎದುರುತ್ತರ ಕೊಡೋದು, ಜಗಳ ಮಾಡೋದು ಮಾಡ್ತಾರೆ. ಈ ಮದುವೆಗೆ ಬಂದಿರೋ ಮಕ್ಕಳು, ಮದುವೆ ಆಗಿರ್ತಕ್ಕಂಥ ಮಕ್ಕಳು ಏನ್ ಮಾಡ್ತಾರೆ, ನಾನು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೊರಟೋಗ್ತಾರೆ. ಈ ಮನೇಲೇ ಇರ್ತಕ್ಕಂಥ ಮಕ್ಕಳು ಏನ್ ಮಾಡ್ತಾರೆ, ಮಾತೇ ಆಡಲ್ಲ ಒಂದೊಂದು ತಿಂಗಳು. ಅಕ್ಟೋಬರ್ 17ನೇ ತಾರೀಕು ನಂತರ ಜಗಳ ಮಾಡಿದ್ರೆ ನವೆಂಬರ್ 15ರವರೆಗೂ ನಿಮ್ಮ ಹತ್ರ ಮಾತಾಡ್ತಾರೆ, 1 ತಿಂಗಳು. ಸೊ ಅವ್ರದೇ ಆದ ಹಠ ಸಾಧಿಸ್ಲಿಕ್ಕೆ ಹೋಗ್ತಾರೆ. ಸೊ ಈ ತರ ಎಲ್ಲ ಮಕ್ಕಳು ತೀರಾ ನಿಮಗೆ ತೊಂದರೆ, ಅಂದರೆ ಮನಸ್ಸಿಗೆ ಬೇಸರ ಮಾಡ್ತಕ್ಕಂಥ ಸಾಧ್ಯತೆಗಳು, ಅಥವಾ ಮಕ್ಕಳೇ ಇನ್ನೂ ಆಗಿಲ್ಲ, ಮಕ್ಕಳಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂದರೆ ಅಲ್ಲಿಯೂ ಸಹ 17ನೇ ತಾರೀಕು ನಂತರ ತೀರಾ ಹಿನ್ನಡೆ ಇದೆ. 17ನೇ ತಾರೀಕು ಒಳಗಡೆ ಮಾತ್ರ ನಿಮಗೆ ಸಕ್ಸಸ್ ಇರ್ತದೆ ಸಂತಾನಕ್ಕೆ ಮಾಡುವ ಪ್ರಯತ್ನಗಳು. ಇನ್ನು ಬಹಳ ಪ್ರಮುಖವಾಗಿ ನಾನು ಆಲ್ರೆಡಿ ಹೇಳಿರತಂತಹ ಅಕ್ಟೋಬರ್ 20ನೇ ತಾರೀಕಿಂದ ಕರ್ಕಾಟಕ ರಾಶಿಗೆ ಕುಜ ಇದ್ದಾನಲ್ಲ, ಇದು ಬಹಳ ಯೋಚನೀಯ ವಿಚಾರ, ಶೋಚನೀಯ ವಿಚಾರ ಮೇಷರಾಶಿಯವರಿಗೆ. ಯಾಕೆಂದರೆ ರಾಶ್ಯಾಧಿಪತಿಯೇ ಚತುರ್ಥದಲ್ಲಿ ನೀಚ ಸ್ಥಿತಿಗೆ ಹೋಗ್ತಕ್ಕಂಥದ್ದು. ಒಂದು, ಅಕ್ಟೋಬರ್ 20ರ ನಂತರ ನಿಮ್ಮ ಆರೋಗ್ಯ ಹಾಳಾಗುವ ಸಾಧ್ಯತೆಗಳು ತೀರಾ ಜಾಸ್ತಿ ಇರುತ್ತೆ. ಅದು ಕುಜ ಆದ್ರಿಂದ ರಕ್ತ ಸಂಬಂಧಿತವಾದಂತಹ ಕಾಯಿಲೆಗಳಂದ್ರೆ ಲೋ BP, ಹೈ BP, ಬ್ಲಡ್ ರಿಲೇಟೆಡ್ ಆಗಿರತಕ್ಕಂಥ ಕೆಲವರಿಗೆ ಏನಾಗುತ್ತೆ, ರಕ್ತ ಹಾಳಾಗುತ್ತೆ. ಅದು ಕುರ ಅಂತಾರೆ ನೋಡಿ, ಎಲ್ಲರೂ ಕುರ ಆಗೋದು, ಪಸ್ ಬರೋದು ಅಂತಾರಲ್ಲ, ಒಂದು ಗಾಯ ಥರ ಆಗ್ಬಿಟ್ಟು ಒಂದು ಹೂಗಳು ಥರ ಆಗುತ್ತಲ್ಲ, ಅದೆಲ್ಲ ರಕ್ತ ಕೆಡ್ತಾ ಇದೆ ಶರೀರದಲ್ಲಿ ಅಂತ ಅರ್ಥ. ಈ ಪಿತ್ತ ವಿಕಾರ ಆಗುವಂಥದ್ದು ಇದೆಲ್ಲ ಇರುತ್ತೆ. ಸೊ 20ನೇ ತಾರೀಕು ದಾಟದ ಮೇಲೆ ದಯವಿಟ್ಟು ಅಕ್ಟೋಬರ್ ತಿಂಗಳಲ್ಲೇ ಸ್ವಲ್ಪ ಈ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳು, ಅಲ್ಲಿ ಯಾವ್ದಾವುದೋ ಎಣ್ಣೆ ಬಳಸೋದೆಲ್ಲ ಬಿಡಿ, ರಿಫೈನ್ಡ್ ಆಯಿಲ್ ಕೂಡ ಬಿಡಿ. ಆದಷ್ಟು ಗಾಣದ ಎಣ್ಣೆಯಲ್ಲಿ ಮಾಡಿದ ಅಡುಗೆಯನ್ನು ಊಟ ಮಾಡುವ ಪ್ರಯತ್ನ ಮಾಡಿ. ಗೊತ್ತಲ್ವಾ, ಗಾಣದ ಎಣ್ಣೆ ಬಹಳ ಕಾಸ್ಟ್ಲಿ. ಅಂದರೆ ಗಾಣದ ನೀವು ಒಣ ಕೊಬ್ಬರಿಯನ್ನು ಪರ್ಚೇಸ್ ಮಾಡ್ಕೊಂಡು ಹೋಗಿ ಗಾಣಕ್ಕೆ ಹಾಕ್ಸ್ಕೊಂಬಂದ್ರೆ ಒಳ್ಳೆ ಶುದ್ಧವಾದ ತೆಂಗಿನೆಣ್ಣೆ ಸಿಗುತ್ತೆ, ತುಂಬ ಒಳ್ಳೆಯದು ಶರೀರಕ್ಕೆ. ಆ ತೆಂಗಿನೆಣ್ಣೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು ತುಂಬ ಒಳ್ಳೆಯದು.
ಅದನ್ನು ಭಾಳ ಜನ ಮಾಡಲ್ಲ. ಸೊ ಅದರಿಂದ ಆ ಥರ ನಿಮ್ಮ ಆಹಾರದ ಬಗ್ಗೆ ಗಮನ ಕೊಡಿ. ಆಮೇಲೆ ಏನು ನಿಮಗೆ ಅಷ್ಟಮಾಧಿಪತಿಯು ಅವನೇ, ರಾಷ್ಟ್ರಾಧಿಪತಿಯು ಅವನೇ. ಅಕ್ಟೋಬರ್ 20ರ ನಂತರ ನೀಚ ಸ್ಥಿತಿಗೆ ಹೋಗ್ತಾನೆ ಅಂದರೆ ನಿಮಗೆ ಬಹಳ ಆರೋಗ್ಯದಲ್ಲಿ ಬಹಳ ವ್ಯತ್ಯಾಸವಾಗುವಂಥ ಸಾಧ್ಯತೆಗಳು ಅಕ್ಟೋಬರ್ 20ರ ನಂತರ ಇದೆ. ನಾನು ಸಪ್ರೇಟಾಗಿ ಅದಕ್ಕೋಸ್ಕರನೇ ಒಂದು ವಿಡಿಯೋ ಮಾಡಲಿಕ್ಕೂ ಪ್ರಯತ್ನ ಮಾಡ್ತೇನೆ ಸಾಧ್ಯವಾದರೆ, ಗೊತ್ತಲ್ವಾ. ಇದು ಬಹಳ ಪ್ರಮುಖವಾಗಿ ಅಂದರೆ ಅಷ್ಟಮಾಧಿಪತಿಯವನೇ ರಾಷ್ಟ್ರಾಧಿಪತಿಯವನೇ ಅಂದರೆ ಹಾಳಾಗ್ತಕ್ಕಂಥದ್ದು ಆರೋಗ್ಯವೇ ಆಗಿರುತ್ತೆ. ಅದಕ್ಕಿಂತ ದೊಡ್ಡದಾಗಿ ಆರೋಗ್ಯನೇ ಹಾಳಾಗುವಂಥದ್ದು. ಎಲ್ಲಿ ತನಕ ನೀಚ ಸ್ಥಿತಿಯ ಕುಜನ ಪೂರ್ಣ ದೃಷ್ಟಿ ನಿಮ್ಮ ಕರ್ಮಸ್ಥಾನದ ಮೇಲೆ ಬರ್ತದೆ ಮೇಷರಾಶಿಯವರಿಗೆ. ಅದರಿಂದ ಏನಾಗ್ತದಪ್ಪ ಅಂತಂದರೆ ಕೆಲಸಕ್ಕೆ ಕರೆಕ್ಟಾಗಿ ಹೋಗೋಕ್ಕಾಗಲ್ಲ. ಹುಷಾರಿಲ್ಲ ಮೇಷರಾಶಿಯವರು, ಯಾವುದೇ ಕೆಲಸ ಅಟೆಂಡ್ ಮಾಡೋಕ್ಕಾಗ್ತಾ ಇಲ್ಲ, ಕೆಲಸಕ್ಕೆ ಹೋಗೋಕ್ಕಾಗ್ತಾ ಇಲ್ಲ. ಮೇಲಿಂದ ಮೇಲೆ ನೋಡ್ರಿ, ಒಂದು ವಾರ ಏನ್ರಿ 2 ದಿವಸ ಆಯಿತು, 3 ದಿವಸ ಆಯಿತು, 1 ವಾರ ಆಯಿತು, ಹಿಂಗೆ ಹುಷಾರಿಲ್ಲ ಅಂದರೆ ಹೆಂಗ್ರಿ ಅಂತ ಅವರೆಲ್ಲರೂ ಸಹ ಮೇಲಿಂದ ಮೇಲೆ ನಿಮಗೆ ಪ್ರಶ್ನೆಗಳು ಮಾಡ್ತಿರ್ತಾರೆ ಎಲ್ಲರೂ ಸಹ. ಸೊ ಇಂಥದ್ದೆಲ್ಲ ವಿಚಾರಗಳ ಬಗ್ಗೆ ಗಮನಿಸಬೇಕು. 20ನೇ ತಾರೀಕಿನ ತನಕ ಬಹಳ ಚೆನ್ನಾಗಿದೆ. ಕುಜ ತೃತೀಯಲ್ಲಿದ್ದು ಭಾಗ್ಯವನ್ನು ನೋಡ್ತಾನೆ. 20ರ ನಂತರ ಆರೋಗ್ಯದಲ್ಲಿ ಸಡನ್ ಆಗಿರತಕ್ಕಂಥ ಬದಲಾವಣೆ ಇದೆ. ಸೊ ಆದ್ದರಿಂದ ಆಹಾರ ಕ್ರಮಗಳಲ್ಲಿ ನೀವು ಎಚ್ಚರಿಕೆ ವಹಿಸಿದ್ರೆ ಈ ಸಡನ್ ರಿಯಾಕ್ಷನ್ ಅನ್ನುವಂಥದ್ದು ಆರೋಗ್ಯದಲ್ಲಿ ಅಂಥ ದೊಡ್ಡ ಪ್ರಮಾಣದಲ್ಲಿ ಆಗ್ಲಿಕ್ಕಿಲ್ಲ. ಬಟ್ ಬಹಳ ಪ್ರಮುಖವಾಗಿ ಕುಜನ ಆರಾಧನೆ 20ನೇ ತಾರೀಕಿನ ನಂತರ ಅಂತೂ ಇನ್ನೂ ಜಾಸ್ತಿ ಬೇಕಾಗತ್ತೆ, ಆಯ್ತಲ್ವ. ಇದೆಲ್ಲದೂ ಸಹ ಅಕ್ಟೋಬರ್ ತಿಂಗಳ ಬಹಳ ಪ್ರಧಾನವಾಗಿ ಆಯಾ ಗ್ರಹ ಸ್ಥಿತಿಗಳ ಚಲನೆ ಮೇಲೆ ನಿಮಗೆ ಹೇಳಿರತಕ್ಕಂಥದ್ದು ಶುಭ ಅಶುಭ ಎರಡರದ್ದು ಸಹ ಮಿಶ್ರಣ ಮಾಡಿ ನಿಮಗೆ ಹೇಳಿದ್ದೇನೆ. ಇದರಲ್ಲಿ ಬಹಳ ಪ್ರಮುಖವಾಗಿ ಪರಿಹಾರಗಳ ವಿಚಾರ ಬಂದಾಗ ಅಕ್ಟೋಬರ್ 2ನೇ ತಾರೀಕು ಸೂರ್ಯಗ್ರಹಣ ಸಹ ಇದೆ. ಈ ವರ್ಷದ ಕೊನೆಯ ಗ್ರಹಣ, ಈ ವರ್ಷದ ಕೊನೆಯ ಸೂರ್ಯಗ್ರಹಣ. ಹಿಂದಿನ ಸಲ ಆಗಿದ್ದು ಕೊನೆಯ ಚಂದ್ರಗ್ರಹಣ ಆಗಿತ್ತು, ಇದು ಕೊನೆಯ ಸೂರ್ಯಗ್ರಹಣ. 2024ನೇ ಇಸ್ವಿಯ ಕೊನೆಯ ಗ್ರಹಣ ಯಾವಾಗ ಅಂದರೆ ಅಕ್ಟೋಬರ್ 2ನೇ ತಾರೀಕು ಬುಧವಾರ ಸೂರ್ಯಗ್ರಹಣ ಇದೆ. ಅವತ್ತು ಮಹಾಲಯ ಅಮಾವಾಸ್ಯೆಯೂ ಸಹ ಹೌದು. ಸರ್ವಪಿತೃಗಳ ಅಮಾವಾಸ್ಯೆ ಅಂತ ಪಿತೃಗಳ ಶ್ರಾದ್ದಾದಿಗಳನ್ನು ಮಾಡುವಂಥ ಕೆಲಸ. ಬಟ್ ಆ ಮಹಾಲಯ ಅಮಾವಾಸ್ಯೆ ಮಹಾಸೂರ್ಯಗ್ರಹಣ. ಸೊ ಇಂಥ ಒಂದು ಪರ್ವಕಾಲವನ್ನು ನಾವು ಕೈತಪ್ಪಿ ಹೋಗದಂತೆ ನೀವು ನೋಡಿಕೊಳ್ಬೇಕು. ಆ ಒಂದು ದಿವಸ ನಾವು ಬಹಳ ಪ್ರಮುಖವಾಗಿ ಮಹಾಚಂಡಿಕಾ ಯಾಗವನ್ನು ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತೇ ಇದೆ, ವರ್ಷಕ್ಕೊಂದ್ಸಲ ನಾವು ನವರಾತ್ರಿಯ ಆರಂಭದ ದಿವಸವೇ ಮಹಾಲಯ ಅಮಾವಾಸ್ಯೆ ದಿವಸವೇ ಮಹಾಚಂಡಿಕಾ ಯಾಗವನ್ನು ಮಾಡ್ತೇವೆ. ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಜಗದಂಬಿಕಾ ದುರ್ಗಾ ಪರಮೇಶ್ವರಿ ಅಂತ ಹೇಳಿ ಅಮ್ಮನವರನ್ನು ಆರಾಧನೆ ಮಾಡಿಕೊಂಡು ಮುತ್ತೈದೆಯರನ್ನೆಲ್ಲ ಕರೆದು ಅವರಿಗೆಲ್ಲ ಬಾಗೀನವನ್ನು ಕೊಟ್ಟು 3 ಜನ ಕನ್ಯೆಯರನ್ನ ಕೂರಿಸಿ ಅವರಿಗೂ ಸಹ ನಾವು ಆರಾಧನೆಯನ್ನು ಮಾಡಿ ಚಂಡಿಕಾ ಯಾಗವನ್ನೇ ಮಾಡಿ ವಿಶೇಷವಾದ ಪ್ರಸಾದವನ್ನು ಕೊಡುವಂಥ ವಾಡಿಕೆ ನಮ್ಮಲ್ಲಿ ಪ್ರತಿ ವರ್ಷ ಮಾಡ್ತಾ ಇರತಕ್ಕಂಥದ್ದೇ. ಅದೇ ರೀತಿಯಲ್ಲಿ ಈ ವರ್ಷವೂ ಸಹ ಅಕ್ಟೋಬರ್ 2ನೇ ತಾರೀಕು ಮಹಾಚಂಡಿಕಾ ಯಾಗವನ್ನು ಮಾಡ್ತಾ ಇದ್ದೇವೆ ನಮ್ಮ ಯಾಗಶಾಲೆಯಲ್ಲಿ. ಅದರ ಜೊತೆಗೆ ಸೂರ್ಯಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ, ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನ ಮಾಡ್ತಾ ಇದ್ದೇವೆ. ಸೊ ಇದೆಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಸಹ ಸಂಕಲ್ಪ ಸೇವಾ ಪ್ರಸಾದ ಸ್ವರೂಪ ಈ ಒರಿಜಿನಲ್ ರೂಬಿ ರಿಂಗ್ ಅನ್ನ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ನೀವೆಲ್ಲರೂ ಸಹ ನಿಮಗೆ ಅನುಕೂಲವಾಗುವ ಬೆರಳಿಗೆ ಅದನ್ನು ಧಾರಣೆ ಮಾಡ್ಕೊಳ್ಳಿ. ಇದು ಪ್ರೀಫಿಕ್ಸ್ ಬರ್ತಕ್ಕಂಥದ್ದು. ಸೊ ನಿಮಗೆ ಯಾವ ಬೆರಳಿಗೆ ನಿಮ್ಗೆ ಅನುಕೂಲ ಆಗುತ್ತಾ, ಈಸಿ ಆಗುತ್ತೋ ನೀವು ಆ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು. ಒರಿಜಿನಲ್ ರೂಬಿ ರಿಂಗ್ ಅನ್ನು ನಿಮಗೆ ಕೊಡ್ತಾ ಇದ್ದೇವೆ. ಸೊ ನಮ್ಮ ಈ ಬಾರಿಯ ಸಂಕಲ್ಪ ಸೇವೆಗೆ ಅಂದರೆ ಅಕ್ಟೋಬರ್ 2ನೇ ತಾರೀಕು ಮಹಾಲಯ ಅಮಾವಾಸ್ಯೆಗೆ ಮಹಾಸೂರ್ಯಗ್ರಹಣದ ಒಂದು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಒರಿಜಿನಲ್ ರೂಬಿ ರಿಂಗ್ ನಿಮಗೆ ಕೊಡ್ತಾ ಇದ್ದೇವೆ. ಒಂದು ಸಂಕಲ್ಪ ಸೇವೆಗೆ ಒಂದು ರಿಂಗ್ ತರ ಒರಿಜಿನಲ್ ರೂಬಿ ರಿಂಗ್ ಕೊಡ್ತಾ ಇದ್ದೇವೆ. ಸೊ ಸಂಕಲ್ಪ ಸೇವೆಗೆ ಬೇಗ ನಿಮ್ಮ ಹೆಸರು ಕೊಟ್ಕೊಳ್ಳಿ. ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಮೇಷರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನೆಲ್ಲ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತು ಚಂಡಿಕಾ ಯಾಗದ ದಿವಸ ಸೂರ್ಯಗ್ರಹಣ ಇದೆ. ಸೊ ಆ ಸೂರ್ಯಗ್ರಹಣದ ವಿಡಿಯೋಸು ಸಪರೇಟ್ ಆಗಿ ಮಾಡಿ ಹಾಕ್ತೇನೆ ನಾನು. ಅದರ ಪ್ರಭಾವಾದ ವಿಚಾರಗಳು ಮಾಸ ಭವಿಷ್ಯ ಮುಗಿದ ಮೇಲೆ ಅದರ ಬಗ್ಗೆ ವಿಶೇಷವಾದ ವಿಡಿಯೋಗಳನ್ನು ಮತ್ತೆ ಬೇರೆ ಮಾಡ್ತೇನೆ. ಸೊ ಆದ್ರಿಂದ ನಮ್ಮ ಮಹಾಸೂರ್ಯಗ್ರಹಣ ಮಹಾಚಂಡಿಕಾ ಯಾಗದ ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಇರ್ತಕ್ಕಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ಮೇಷರಾಶಿ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಸಹ ಶೇರ್ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ. ಪ್ರತಿಯೊಬ್ಬರಿಗೂ ಸಹ ವಿಷಯ ರೀಚ್ ಆಗಲಿ, ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತಾನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.